ಓಕೆ, ಈ ಕ್ವೆಶ್ಚನ್ ನೋಡಿ, ವೆರಿ ಸಿಂಪಲ್ ಕ್ವೆಶ್ಚನ್. ಇಫ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಕ್ಯಾಂಡಲ್ ಫ್ರಮ್ ದ ಟೂ ಕಾಯಿನ್ಸ್ distance a centimeter and b centimeter from its base and in the same straight line form it are 30 degree and 60 degree, then find the height of the candle ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶ್ಚನ್. ನೋಡಿ, ಇಲ್ಲೊಂದು ಕ್ಯಾಂಡಲ್ ಇದೆ, ಇಲ್ಲೊಂದು ಕ್ಯಾಂಡಲ್ ಉರಿತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಎರಡು ಕಾಯಿನ್ಸ್ನ ಇಟ್ಟಿದ್ದಾರೆ, ಇಲ್ಲೊಂದು ಕಾಯಿನ್ ಇಟ್ಟಿದ್ದಾರೆ, ಇಲ್ಲೊಂದು ಕಾಯಿನ್ನ ಇಟ್ಟಿದ್ದಾರೆ. ಸೊ ಈ ಕಾಯಿನ್ ಟಾಪ್ ಇಂದ ಆಂಗಲ್ ಆಫ್ ಎಲಿವೇಶನ್ ತಗೊಂಡಿದ್ದಾರೆ. ಆಂಗಲ್ ಆಫ್ ಎಲಿವೇಶನ್ ಈ ಪಾಯಿಂಟ್ ಬಂದಿದೆ, ಸಾರಿ. ಸೊ ಇಲ್ಲಿಗೊಂದು ಆ್ಯಂಗಲ್ ಆಫ್ ಎಲಿವೇಶನ್ ಇದೆ, ಇಲ್ಲಿಗೊಂದು ಆ್ಯಂಗಲ್ ಆಫ್ ಎಲಿವೇಶನ್ ಇದೆ. ಓಕೆನಾ? ಸೊ ಇಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ ಇರುವಂಥದ್ದು 30 ಡಿಗ್ರಿ ಇದೆಯಂತೆ, ಈ ಆ್ಯಂಗಲ್ ಆಫ್ ಎಲಿವೇಶನ್ನು 60 ಡಿಗ್ರಿ ಇದೆಯಂತೆ. ಸೊ ಇದು ನಮಗೆ ಪರ್ಪೆಂಡಿಕ್ಯುಲರು. ಸೊ ದಿಸ್ ಇಸ್ ದ ಪಾಯಿಂಟ್ ಎ ಬಿ ಸಿ. ಸಿ ಪಾಯಿಂಟ್, ಇದನ್ನು ಡಿ ಪಾಯಿಂಟ್ ಅಂತ ಹೇಳಿ ತಗೊಳ್ಳೋಣ. ಸೊ ಇದರೊಳಗಡೆ ನಾವು ಲೆಂತ್ ಆಫ್ ದಿಸ್ ಕ್ಯಾಂಡಲ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಾವು ಇವಾಗ ಅದ್ರದ್ದು ಎರಡರದ್ದು ಲೆಂತ್ ಕೊಟ್ಟಿದ್ದಾರೆ. ಫಸ್ಟ್ ಕ್ಯಾಂಡಲಿಂದ ಇಲ್ಲಿಗೆ, ಈ ಬಿ ಇಂದ ಸಿಗೆ, ಇಲ್ಲಿಂದ ಇಲ್ಲಿವರೆಗಿರುವಂಥ ಡಿಸ್ಟೆನ್ಸ್ ಯಾವುದು ಅಂತ ಎಷ್ಟು ಅಂತ ಹೇಳಿದ್ರೆ ಬಿ ಡಿಸ್ಟೆನ್ಸ್ ಅಂತೆ. ಸೊ ಈ ಪರ್ಸನಿಂದ ಇಲ್ಲಿವರೆಗಿರುವಂಥ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ ಎ ಅಂತೆ, ಸರಿನಾ? ಸೊ ಇವಾಗ ನಾವು ಇದನ್ನು ಯೂಸ್ ಮಾಡಿಕೊಂಡು ಈ ಕ್ಯಾಂಡಲ್ದು ಹೈಟ್ನ ಫೈಂಡ್ ಔಟ್ ಮಾಡಬೇಕು. ಮೊದಲನೇದಾಗಿ ನಾವು ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಡಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಎ ಬಿ ಡಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಅವಾಗ ನನಗೆ tan 30 ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಎ ಬಿ ಬೈ ಬಿ ಡಿ ಸಿಗುತ್ತೆ. ಸೊ ವಾಟ್ ಅಬೌಟ್ ಎ ಬಿ ಬೈ ಬಿ ಡಿ? tan 30 ಡಿಗ್ರಿ ಈಸ್ ನಥಿಂಗ್ ಬಟ್ 1/√3. ಎ ಬಿ ಈಸ್ ನಥಿಂಗ್ ಬಟ್, ಎ ಬಿ ಅಂದರೆ ಅರ್ಥ ಏನೋ ನಮಗೆ ಗೊತ್ತಿಲ್ಲ. ಎ ಬಿ ಬೈ ಬಿ ಡಿ ಅಂತ ಅಂದರೆ ಎಷ್ಟು? ಎ. ಸೊ ಹಾಗಾದರೆ ಎ ಬಿ ವಿಲ್ ಬಿ ಈಸ್ ಈಕ್ವಲ್ ಟು ವಾಟ್? ಎ ಡಿವೈಡೆಡ್ ಬೈ √3 ಆಯಿತು. ದಿಸ್ ಇಸ್ ದ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ. ಸಿಮಿಲರ್ಲಿ ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಸಿ. ಎ ಬಿ ಸಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಎ ಬಿ ಸಿ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ tan 60 ಡಿಗ್ರಿ. tan 60 ಡಿಗ್ರಿ ಈಸ್ ಈಕ್ವಲ್ ಟು ಅಗೇನ್ ಎ ಬಿ ಬೈ ಬಿ ಸಿ, ಆಪೋಸಿಟ್ ಬೈ ಅಡ್ಜಸೆಂಟ್. tan 60 ಅಂದರೆ ಎಷ್ಟು? √3. ಎ ಬಿ ಅಂತ ಅಂದರೆ ಎಷ್ಟಾಗುತ್ತೆ? ಎ ಬಿ ಬೈ ಬಿ ಸಿ ಅಂತ ಅಂದರೆ ಬಿ ಆಗುತ್ತೆ. ಸೊ ಎ ಬಿ ಈಸ್ ಈಕ್ವಲ್ ಟು √3 ಇಂಟು ಬಿ. ದಿಸ್ ಇಸ್ ದ ಇಕ್ವೇಶನ್ ನಂಬರ್ 2. ನಮಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ಹೈಟ್ ಆಫ್ ದ ಕ್ಯಾಂಡಲ್. ಹೈಟ್ ಆಫ್ ದ ಕ್ಯಾಂಡಲ್ ಬೇಕು ಅಂತ ಹೇಳಿದ್ರೆ ಎ ಬಿ ಲೆಂತ್ ಎಕ್ಸಾಕ್ಟಾಗಿ ಬೇಕು. ಇವೆರಡರದ್ದು ಸೇಮ್ ಇರೋದ್ರಿಂದ ನಾನು ಎ ಕಂಡುಹಿಡಿಯೋದಾಗಲಿ ಬಿ ಕಂಡುಹಿಡಿಯೋದಾಗಲಿ ಇಲ್ಲ. ಹಾಗಾಗಿ ಎ ಬಿ ಕಂಡುಹಿಡಿಯಬೇಕಾಗಿರೋದ್ರಿಂದ ಮಲ್ಟಿಪ್ಲೈ ಇಕ್ವೇಶನ್ 1 ಆ್ಯಂಡ್ 2 ಎರಡನ್ನೂ ಮಲ್ಟಿಪ್ಲೈ ಮಾಡೋಣ. ಆಗ ಎ ಬಿ ಇಂಟು ಎ ಬಿ ಈಸ್ ಈಕ್ವಲ್ ಟು ಎ ಬೈ √3 ಇಂಟು √3 ಇಂಟು ಬಿ. ಈ √3 ಎರಡು ಏನಾಯಿತು? ಕ್ಯಾನ್ಸಲ್ ಆಯಿತು. ಎ ಬಿ ಇಂಟು ಎ ಬಿ ಈಸ್ ನಥಿಂಗ್ ಬಟ್ ಎ ಬಿ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಎ ಬಿ. ಹಾಗಾದರೆ ಎ ಬಿ ವಿಲ್ ಬಿ ಈಕ್ವಲ್ ಟು √√ ಎ ಬಿ. ಎ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಆಯಿತು. ಅಂದರೆ ಎ ಬಿ ಇಸ್ ಈಕ್ವಲ್ ಟು √√ ಎ ಬಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಏನು ಯೂನಿಟ್ ಇದೆ ಅದು ಸೆಂಟಿಮೀಟರ್. ಹಾಗಾದರೆ ಕ್ಯಾಂಡಲ್ನ ಲೆಂತ್ ಎಷ್ಟಾಗುತ್ತೆ? √√ ಎ ಬಿ ಸೆಂಟಿಮೀಟರ್ ಆಯಿತು.